2-3 ಪ್ರತಿಭಟನೆಗಳು ಜಿಲ್ಲಾ ಪಂಚಾಯಿತಿ ಆವರಣದ ಎದುರುಗಡೆ ನಡೀತಾ ಇದ್ದಾವೆ. ರೈತರ ಪ್ರತಿಭಟನೆ, ಆನೆ ಹಾವಳಿ ಮತ್ತು ಮೊನ್ನೆ ಬಂದಂಥ ಬಿರುಗಾಳಿಯಿಂದಾಗಿ ಬಹಳ ದೊಡ್ಡ ನಷ್ಟವನ್ನು ವಿಶೇಷವಾಗಿ ಶಿವಮೊಗ್ಗ ತಾಲೂಕಿನ ಭಾಗದಲ್ಲಿ ನನ್ನ ಕ್ಷೇತ್ರವೂ ಸೇರ್ಕೊಂಡ ಹಾಗೇ ಹೊಸಳ್ಳಿ, ಮತ್ತೂರು, ಕಡೆಕಲ್ಲು ಆ ಭಾಗನೂ ಸೇರ್ಕೊಂಡ ಹಾಗೇ ಬಹಳ ದೊಡ್ಡ ಹಾನಿಯಾಗಿದೆ. ಇದರ ಬಗ್ಗೆ ಸರ್ಕಾರದ ಗಮನವನ್ನು ನಾನು ಸೆಳೀತಾ ಇದ್ದೀನಿ. ಅವರು ರೈತರು ಬಂದಿದ್ದಾರೆ ಮತ್ತು ಆನೆ ಹಾವಳಿ ತೀರ ಆಗಿದೆ. ರೈತರ ಜಮೀನನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಭತ್ತ ಹೋದರೆ ಒಂದು ಬೆಳೆ ಹೋಗುತ್ತೆ, ಆದರೆ ಅಡಿಕೆ ಹೋದರೆ ಇಡೀ ಬದುಕು ಹಾಳಾಗುತ್ತೆ. ಅಡಿಕೆ, ತೆಂಗಿನ ಮರಗಳನ್ನು ಉಳಿಸ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಸರ್ಕಾರ ಬಂದೋಬಸ್ತ್ ಮಾಡಬೇಕು. ಕಳೆದ 2-3 ವರ್ಷದಿಂದ ನಾನು ಕೂಡ ಹೋರಾಟ ಮಾಡ್ತಾಯಿದ್ದೀನಿ. ಖಂಡಿತವಾಗ ರೈತರ ಬೇಡಿಕೆಗಳು ಸರಿ ಇದ್ದಾವೆ. ಹಾಗೆಯೇ ಹಿಜಾಬಿನ ಬಗ್ಗೆ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಮ್ಮ ಬೊಮ್ಮಾಯಿಯವರ ಸರ್ಕಾರದಲ್ಲಿ ನಾನೇ ಹೋಮ್ ಮಿನಿಸ್ಟರ್ ಆಗಿ ಆ ಒಂದು ಕಾಯ್ದೆಯನ್ನು ಮಂಡನೆ ಮಾಡಿದ್ದು. ಯಾಕೆಂದರೆ ಹಿಜಾಬಿಗೆ ನಮ್ಮ ವಿರೋಧ ಇಲ್ಲ, ಗಮನಿಸಬೇಕು. ಹಿಜಾಬಿಗೆ ನಮ್ಮ ವಿರೋಧ ಇಲ್ಲ. ಅವರು ಧಾರ್ಮಿಕ ಒಂದು ವಸ್ತ್ರ, ಅದು ಅವ್ರು ಹಾಕ್ಕೊಳ್ಳಿ. ಆದರೆ ಶಾಲೆಗಳಲ್ಲಿ ಎಲ್ಲ ಧರ್ಮದ ಮಕ್ಕಳು ನಾವು ಒಂದು ಅನ್ನುವಂಥ ಒಂದು ಭಾವನೆ ಬೆಳಿಬೇಕು ಅನ್ನುವ ಕಾರಣಕ್ಕಾಗಿಯೇ ಯೂನಿಫಾರ್ಮನ್ನು ಕಾಂಗ್ರೆಸ್ ಸರ್ಕಾರವೇ ಇಂಟ್ರೊಡ್ಯೂಸ್ ಮಾಡಿದ್ದು ಭಾಳ ವರ್ಷದ ಹಿಂದೆ. ಹಾಗಾಗಿ ಆ ಯೂನಿಫಾರ್ಮ್ ಇರುವಂಥದ್ದು ಅವಶ್ಯಕತೆ ಇದೆ. ಆ ಎಳೆಯ ಮನಸ್ಸಿನಲ್ಲಿ ನಾವೆಲ್ಲ ಅಣ್ಣ ತಮ್ಮಂದರು, ನಾವೆಲ್ಲ ಸಹೋದರರು, ನಾವು ಈ ದೇಶದ ಮಕ್ಕಳು ಅಂತ ಹೇಳುವಂಥ ಭಾವನೆಯನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡದೇ ಇದ್ರೆ ಇನ್ನೆಲ್ಲಿ ನಿರ್ಮಾಣ ಮಾಡೋದು? ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ. ದೇಶ ಇಬ್ಬಾಗ ಆಗಿದೆ, ಊರೂರು ಇಬ್ಬಾಗ ಆಗುತ್ತೆ. ಈ ದೃಷ್ಟಿಯಲ್ಲಿ ಆ ಮಕ್ಕಳಿಗೆ ತಿಳಿ ಹೇಳಬೇಕಾದಂಥ ಸರ್ಕಾರ ಇವತ್ತು ತುಷ್ಟೀಕರಣದ ಒಂದು ಭಾವನೆಯಿಂದ ಮೊನ್ನೆ ಉಲೇಮಗಳು ಅವರು ಇವರು ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದೆ. ಹೆದರಿ ಕಾಂಗ್ರೆಸ್ ಸರ್ಕಾರ ಭಾಳ ಗಡಿಬಿಡಿ ಮಾಡಿ 600 ಕೋಟಿ ರೂಪಾಯಿಗಳನ್ನ ಮುಸ್ಲಿಂ ಕಾಲೋನಿ ಅಭಿವೃದ್ಧಿಗೆ ಕೊಡ್ತು ಮತ್ತು ಹಿಜಾಬನ್ನು ಕಡ್ಡಾಯ ಮಾಡಿರ್ತಕ್ಕಂಥ ಒಂದು ಕಾಯ್ದೆಯನ್ನು ಕೂಡ ತೆಗೆದುಹಾಕ್ತೀವಿ ಅಂತ ಹೇಳಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಕೇಸರಿ ಸಾಲನ್ನು ಹಾಕ್ಕೊಂಡು ಬರಬಾರ್ದು, ಅದು ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು. ಯಾಕೆ ಹಿಜಾಬಿಗೆ ಇಲ್ಲದೆ ಇರುವಂಥದ್ದು ಕೇಸರಿ ಸಾಲಿಗೆ ಯಾಕಿದೆ? ಇದನ್ನು ಅನಗತ್ಯವಾಗಿರ್ತಕ್ಕಂಥ ತುಷ್ಟೀಕರಣ ಮತ್ತು ಒಡೆದಾಳುವಂಥ ಒಂದು ನೀತಿಯನ್ನು ಕೈಬಿಡಬೇಕು ಅನ್ನುವಂಥದ್ದನ್ನ ಇವತ್ತು ಪ್ರತಿಭಟನೆ ಮೂಲಕ ಪ್ರತಿಭಟಿಸಿದ್ದಾರೆ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂಥ ಅವಶ್ಯಕತೆ. ಕೇಂದ್ರೀಯ ವಿದ್ಯಾಲಯದಲ್ಲಿ ಈ ಹಿಜಾಬ್ಗಳನ್ನೆಲ್ಲ ಹಾಕೊಂಡ್ಬರೋದು ಮುಂಚಿಂದನೂ ಇದೆ ಸಂಪ್ರದಾಯ. ಈಗ ಸರ್, ಯಾವ ಕೇಂದ್ರೀಯ ವಿದ್ಯಾಲಯದಲ್ಲಿ ನೋಡ್ಕೊಳ್ಳಿ ಬಿಜೆಪಿ ನೋಡಿ, ಕೇಂದ್ರೀಯ ವಿದ್ಯಾಲಯದಲ್ಲಿ ಬಿಜೆಪಿ ಅಂತೇಳಲ್ಲ, ಎಲ್ಲ ಶಾಲೆಗಳಲ್ಲೂ ಯೂನಿಫಾರ್ಮೇ ಇತ್ತು. ಉಡುಪಿಯಿಂದ ಸ್ಟಾರ್ಟ್ ಆಯಿತು, ನಾವು ಯೂನಿಫಾರ್ಮ್ ಹಾಕ್ಕೊಂಡೇ ಒಳಗೆ ಬರೋದು ಅಂತೇಳಿ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದು ದುರುದ್ದೇಶಪೂರ್ವಕವಾಗಿ ಇಡೀ ರಾಜ್ಯಕ್ಕೆ ಹಬ್ಬಿಸುವಂಥ ಒಂದು ಪ್ರಯತ್ನ ಏನಾಯಿತು, ಅದನ್ನು ನಾವು ತಡೆಗಟ್ಟಿದ್ವಿ. ಶಾಲಾ ಆವರಣದಲ್ಲಿ ಶಾಲೆ ಯೂನಿಫಾರ್ಮ್ ಅಗತ್ಯ ಇದೆ, ಇದು ನಮ್ಮ ಕಂಟೆಂಟ್ಸ್ ಇತ್ತು, ಅದನ್ನು ಮಾಡಿದ್ದೇವೆ. ಈಗ ಅದನ್ನು ತೆಗೆದುಹಾಕಿದ್ದಾರೆ, ಪ್ರತಿಭಟನೆಗಳು ಆಗ್ತಾ ಇದೆ. ತೀರ್ಥಹಳ್ಳಿಯಲ್ಲಿ ಅಕ್ರಮ ಮರಳು ದಂಧೆ ಸಾರೋದ್ಧಾರವಾಗಿ ನಡೀತಾ ಇದೆ. ಸಾಕಷ್ಟು ಬಾರಿ ನಾನು ಧ್ವನಿ ಎತ್ತಿದ್ದೇನೆ. ಅಲ್ಲಿ ರೆವಿನ್ಯೂ ಸೇರ್ಕೊಂಡಿದೆ, ಪೊಲೀಸ್ ಅದರ ಪಾರ್ಟ್ನರ್ಸ್ ಆಗಿದ್ದಾರೆ ಮತ್ತು ಜಿಯಾಲಜಿಸ್ಟು ಇವರೆಲ್ಲರೂ ಕೂಡ ಸೇರಿಕೊಂಡು ಇದನ್ನು ಇಡೀ ತುಂಗಾ ನದಿಯ ಮರಳನ್ನು ಎತ್ತುವಂಥ ಮತ್ತು ಕಳ್ಳತನದಿಂದ ಮಾರಾಟವನ್ನು ಮಾಡುವಂಥ ಏನು ಕೃತ್ಯ ನಡೀತಾ ಇದೆ, ಇದನ್ನು ನಾನು ವಿರೋಧಿಸಿ ನದಿಯ ಮರಳನ್ನು ತೆಗಿಬೇಕು, ಆದರೆ ಕಾನೂನುಬದ್ಧವಾಗಿ ತೆಗಿಬೇಕು ಅಂತ ಹೇಳಿದ್ದೀನಿ. ನಿಲ್ಲಿಸಬಾರ್ದು ಯಾವುದೇ ಕಾರಣಕ್ಕಾಗಿ ಮರಳು ತೆಗಿಬೇಕು. ಈಗಾಗಲೇ ಸುಮಾರು 8-10 ಕ್ವಾರಿಗಳು ಹರಾಜಾಗಿರ್ತಕ್ಕಂಥದ್ದಕ್ಕೆ ಆರ್ಡ್ರೇ ಕೊಡಲಿಲ್ಲ. ಅವರು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದೇ ದಿನ 200 ಲೋಡು ತಹಸೀಲ್ದಾರ್ ನಿಂತ್ಕೊಂಡು 200 ಲೋಡು ತೀರ್ಥಹಳ್ಳಿ ತಹಸೀಲ್ದಾರ್ ನಿಂತ್ಕೊಂಡು ಹೊಡೆಸಿದ್ದಾರೆ. ಒಂದು ಚೀಟಿ ಪರ್ಮಿಟ್ ತೆಗಿಲಿಲ್ಲ. 8 ಟನ್ನಿಗೆ ಪರ್ಮಿಟ್ ತೆಗಿತಾರೆ, 3 ಟ್ರಿಪ್ಪನ್ನು ಹೊಡಿತಾರೆ. 3 ಟ್ರಿಪ್ಪಿಗೆ 20-20 ಟನ್ನನ್ನು ಲೋಡ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಸರ್ಕಾರಕ್ಕೂ ಇಲ್ಲ, ಇಲ್ಲಿ ಮರಳನ್ನು ಕೊಳ್ಳಕೊಂಡವರಿಗೂ ಕೂಡ ಇಲ್ಲ. ಯಾರ್ಯಾರ ಮಧ್ಯವರ್ತಿಗಳು, ಅಧಿಕಾರಿಗಳು ಇದನ್ನು ತಿಂತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇದು ನಡೀತಾ ಇರೋಂಥದ್ದು ಅವ್ಯಾಹತವಾಗಿ ನಡೀತಾ ಇದೆ ಮತ್ತು ನಮ್ಮದು ಒಂಟಿ ಧ್ವನಿಯಾಗಿದೆ. ಶಾಸಕರಾಗಿಯೂ ಕೂಡ ಹೇಳಿದ್ದೀನಿ, ಕಂಟ್ರೋಲು ಇದೆ. ನಾನು ಹೋಗಿ ಮರಳದ ಇದರಲ್ಲೂ ಕೂಡ ಕೂತ್ಕೊಂಡಿದ್ದೇನೆ, ಮರಳು ಕ್ವಾರಿನಲ್ಲೂ ಅಧಿಕಾರಿಗಳನ್ನ ಕರ್ಕೊಂಡಿದ್ದೇನೆ ಮತ್ತು ವೆಹಿಕಲ್ಗಳನ್ನು ಸೀಸ್ ಮಾಡಿಸಿದ್ದೀನಿ. ಏನಂದರೆ ಪ್ರತಿ ದಿವಸ ನಾನು ಕಾಯೋಕ್ಕಾಗತ್ತಾ? ಅಧಿಕಾರಿಗಳಿಗೊಂದು ಮಾನ ಮರ್ಯಾದೆ ಬೇಕಲ್ಲ, ಅದೇನೂ ಇಲ್ದೇನೆ ಯಾರ್ಯಾರು ಸರ್, ಈಗ ಮರಳಿಂದು ಪಕ್ಷ ಪಂಗಡ ನಾನು ಹೇಳೋದಿಲ್ಲ. ಯಾರು ಕಳ್ತನ ಮಾಡ್ತಾ ಇದ್ದಾನೆ ಅವನಿಗೆ ಪಕ್ಷ ಇಲ್ಲ.
ಯಾವನಾರು ಆಗಿರ್ಬೋದು. ಆದ್ರಿಂದ ಅದನ್ನು ಬಂದ್ ಮಾಡಬೇಕು ಅಂತೇಳಿ ಹೇಳಿ ನನಗೆ ಹೇಳುವಂಥದ್ದು. ಮತ್ತು ಯಾವುದೇ ಕಾರಣಕ್ಕಾಗಿ ರಾತ್ರಿನೂ ಕೂಡ ದಾಳಿಯಾಗಿದೆ, ಅಧಿಕಾರಿಗಳು ಬಂದು ದಾಳಿ ಮಾಡಿದ್ದಾರೆ, ಮತ್ತೆ ಹಿಡಿದಿದ್ದಾರೆ. ಬುಧವಾರ ರಾತ್ರಿನೂ ಕೂಡ ನಡೆದಿದೆ. ನೀವು ಹೇಳಿ ಒಂದು ವಾರ ಆಗೋಯ್ತು, ಎಲ್ಲದೂ ಕಂಟ್ರೋಲ್ ಅಲ್ಲಿ ನಡೀತ. ನನ್ನ ಕಂಟ್ರೋಲ್ ಅಂದ್ರೆ ನಾನು ಹೋಗಿ ಮಾಡೋಂಥದ್ದು ಏನಲ್ಲ. ರಾತ್ರಿ ಎಲ್ಲ ಒಬ್ಬ ಶಾಸಕ ಆಗಿ ನಾನು ಕಾಯ್ಲಿಕ್ಕಾಗತ್ತೆ ಹೇಳಿ. ಈಗ ಹೇಳಿದ್ನಲ್ಲ, ಅಧಿಕಾರಿಗಳು ಯಾರು ಮಾಡಬೇಕು, ಅಧಿಕಾರಿಗಳು ಇವತ್ತು ಈ ಸರ್ಕಾರದಲ್ಲಿ ಈ ತಿಂದಷ್ಟೇ ಲಾಭ ಅಂತೇಳಿ ಹೇಳಿ ಹೊರಟಿದ್ದಾರೆ. ಅದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ, ಪ್ರತಿನಿತ್ಯ ಅದರ ಹಿಂದೆ ಬಿದ್ದಿದ್ದೀನಿ.